ಇದು ಮಟನ್ ಪಪ್ಸ್. ಇದನ್ನು ಮಟನ್ ಸುಕ್ಕ ಮಾಡೋ ರೀತಿಯಲ್ಲಿ ಮಾಡಿದರೆ ಟೇಸ್ಟ್ ಆಗ್ತದೆ. ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ಸ್ಮೂತ್ ಇದೆ. ಬೇಕಾದರೆ ಬಿಸಿನೀರು ಹಾಕಿ ಮತ್ತೆ ಕಟ್ ಮಾಡ್ಬೋದು, ಆಗ ಸ್ವಲ್ಪ ಗಟ್ಟಿ ಆಗ್ತದೆ, ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ನಾನೀಗ ಇದನ್ನು ಹೀಗೆ ಕಟ್ ಮಾಡಿ ಆಮೇಲೆ ತೊಳಿತೇನೆ. ಕ್ಲೀನ್ ಎಲ್ಲ ಮಾಡಿ ಆಯಿತು. ಈಗ ಬೇಯಲಿಕ್ಕೆ ಇಡಲಿಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಶುಂಠಿ ಮತ್ತು ಉಪ್ಪು, ಅರಿಶಿನ ಇಷ್ಟು ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಬೇಯಿಸ್ಲಿಕ್ಕಿಡುವ. ಮಸಾಲ ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ, ಒಂದು ಮುಷ್ಟಿ ಅಷ್ಟು ಅಂದರೆ ಒಂದು 10-15 ಮೆಣಸು, ಒಂದು ಮುಷ್ಟಿ ಅಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸಾಕು. ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆ, ದಾಲ್ಚಿನ್ನಿ ಮತ್ತು ಒಂಚೂರು 3-4 ಲವಂಗ. ಮಸಾಲೆ ಎಲ್ಲ ರೋಸ್ಟ್ ಆದ ನಂತರ 1 ಸ್ಪೂನಷ್ಟು ಜೀರಿಗೆ, ಅದು ಹಸಿ ಹಾಕಿ, ಒಂದಿಷ್ಟು ಹುಣಸೆ ಹಣ್ಣು, ಒಂದಿಷ್ಟು ಬೆಳ್ಳುಳ್ಳಿ, ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಇಡಬೇಕು. ಇಲ್ಲಿ ನಾನು ತೆಂಗಿನಕಾಯಿ ರೋಸ್ಟ್ ಮಾಡಿ ಇಟ್ಟಿದ್ದೇನೆ. ನಾನು ಇದಕ್ಕೆ ಕಡಿಯೋದಿಲ್ಲ, ಡೈರೆಕ್ಟಾಗಿ ಮಸಾಲೆಗೆ ಮಿಕ್ಸ್ ಮಾಡ್ತೇನೆ ಸ್ವಲ್ಪ ಮತ್ತೆ.